ಈಗ ಹೇಳಿ ಅಪ್ಪಾಜಿ, ಇಂಥವ್ರ ಮನೆಯಲ್ಲಿ ನಾನು ಕೆಲಸ ಮಾಡಬೇಕಿತ್ತಾ? ತುಂಬ ಒಳ್ಳೆ ಕೆಲಸ ಮಾಡಿಯಮ್ಮ. ಇಂಥವ್ರ ನೆರಳು ಬಿದ್ದರೂ ಪಾಪ ಸುತ್ಕೊಳ್ಳುತ್ತೆ. ಇವಳು ಮುಖ ನೋಡಿದ್ರೇನೆ ದರಿದ್ರ ಸುತ್ಕೊಳ್ಳುತ್ತೆ. ಇವಳು ಇಂಥವಳು ಅಂತ ಗೊತ್ತಿದ್ರೆ ಇವಳನ್ನ ಮನೆ ಒಳಗೆ ಸೇರಿಸ್ತಿರ್ಲಿಲ್ಲ. ಮೊದಲು ಅವ್ರನ್ನ ಆಚೆ ಕಳಿಸಿ ಆ ಜಾಗಕ್ಕೆ ಗಂಜಲ ಹಾಕಿ ಶುಭ್ರ ಮಾಡಮ್ಮ. ಹೇಳಿದ್ದು ಕೇಳಿಸ್ತು ತಾನೆ? ಈಗ ನೀನೇ ಹೋದರೆ ಸರಿ, ಇಲ್ಲಾಂದರೆ ಗಂಜಲ ತಗೊಂಬಂದು ನೀನು ನಿಂಚಾಗಕ್ಕಲ್ಲ, ನಿನ್ನ ಮೇಲೆ ಹಾಕಬೇಕಾಗತ್ತೆ. ಒಂದು ವೇಳೆ ನಿನ್ನ ಮೇಲೆ ಗಂಜಲ ಹಾಕಿದ್ರು ನಿನ್ನ ಮನಸ್ಸು ಶುದ್ಧಿ ಆಗಲ್ಲ ಬಿಡು. ಈಗ ಹೇಳಿ ಅಪ್ಪಾಜಿ, ಇಂಥವ್ರ ಮನೆಯಲ್ಲಿ ನಾನು ಕೆಲಸ ಮಾಡಬೇಕಿತ್ತಾ? ತುಂಬ ಒಳ್ಳೆ ಕೆಲಸ ಮಾಡಿಯಮ್ಮ. ಇಂಥವ್ರ ನೆರಳು ಬಿದ್ದರೂ ಪಾಪ ಸುತ್ಕೊಳ್ಳುತ್ತೆ. ಇವಳು ಮುಖ ನೋಡಿದ್ರೇನೆ ದರಿದ್ರ ಸುತ್ಕೊಳ್ಳುತ್ತೆ. ಇವಳು ಇಂಥವಳು ಅಂತ ಗೊತ್ತಿದ್ರೆ ಇವಳನ್ನ ಮನೆ ಒಳಗೆ ಸೇರಿಸ್ತಿರ್ಲಿಲ್ಲ. ಮೊದಲು ಅವ್ರನ್ನ ಆಚೆ ಕಳಿಸಿ ಆ ಜಾಗಕ್ಕೆ ಗಂಜಲ ಹಾಕಿ ಶುಭ್ರ ಮಾಡಮ್ಮ. ಹೇಳಿದ್ದು ಕೇಳಿಸ್ತು ತಾನೆ? ಈಗ ನೀನೇ ಹೋದರೆ ಸರಿ, ಇಲ್ಲಾಂದರೆ ಗಂಜಲ ತಗೊಂಬಂದು ನೀನು ನಿಂಚಾಗಕ್ಕಲ್ಲ, ನಿನ್ನ ಮೇಲೆ ಹಾಕಬೇಕಾಗತ್ತೆ. ಯಾಕೆ ಮೇಡಮ್, ಏನಾಯ್ತು? ಏನಾಯ್ತು ಅಂದ್ರೆ ಏನು ಹೇಳಿ? ನನ್ನ ಶತ್ರು ಲಕ್ಷ್ಮಿಯಿಂದ ನನಗೆ ಎಲ್ಲಿ ಹೋದ್ರೂ ಅವಮಾನ ಆಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ನಾನು ಸೋಲ್ತಾ ಇದ್ದೀನಿ. ಅಂತದೇನಾಯ್ತು ಮೇಡಮ್? ಜಾತಕ ತಗೊಂಡೋಗಿದ್ರಲ್ಲ, ಅದನ್ನ ನೋಡಿ ನಿಮ್ಮ ಬಗ್ಗೆ ಏನು ಹೇಳಿದ್ರು? ಏಯ್ ಫುಲ್, ನಾನ್ ತಗೊಂಡು ಹೋಗಿದ್ದು ನನ್ನ ಜಾತಕ ಅಲ್ಲ, ಲಕ್ಷ್ಮಿದು. ಅವಳ ಜಾತಕನ? ಯಾಕೆ ಮೇಡಮ್? ಪ್ರತಿಯೊಬ್ಬರಿಗೂ ಅವ್ರವ್ರದೇ ಆದ ವೀಕ್ನೆಸ್ ಸ್ಟ್ರೆಂತ್ ಅಂತ ಇರುತ್ತೆ, ಇರಲೇಬೇಕು. ಅದಿತಿ, ನೀ ಇಷ್ಟಕ್ಕೆ ಭಯ ಪಡ್ಕೊಂಡ್ರೆ ಹೇಗೆ? ಆ ಥರ ಎಲ್ಲ ಏನೂ ಆಗಲ್ಲ, ನಾನಿದ್ದೀನಿ, ಧೈರ್ಯವಾಗಿದೆ. ಅಲ್ವೋ, ಇದ್ದಕ್ಕಿದ್ದ ಹಾಗೆ ಅವ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಅಂದರೆ ಭಯ ಪಡದೇ ಇರ್ತಾಳ? ಪಾಪ, ಈಗಾಗಲೇ ಆ ನರಕನ ನೋಡಿ ಬಂದಿದ್ದಾಳೆ. ಅಮ್ಮ, ಅವನು ಬರೀ ನನ್ನ ಫಾಲೋ ಮಾಡಿದರೆ ನನಗಷ್ಟು ಭಯ ಆಗ್ತಿರ್ಲಿಲ್ಲ. ಆದರೆ ನಾನು ಎಲ್ಲೇ ಹೋದರೂ ಅವ್ನು ನನ್ನ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ, ಅದಕ್ಕೆ ನನಗೆ ತುಂಬ ಭಯ ಆಯಿತು. ಸರಿ ಅದಿತಿ, ಅವನು ನಿನ್ನನ್ನು ಮತ್ತೆ ಏನಾದರೂ ಫಾಲೋ ಮಾಡಿದ್ರೆ ನಂಗೊಂದು ಫೋನ್ ಮಾಡು, ನಾ ಎಲ್ಲೇ ಇದ್ರೂ ಬರ್ತೀನಿ. ಓ ಸಾರಿ ಅದಿತಿ, ನಿನ್ನ ಹತ್ರ ಫೋನ್ ಇಲ್ಲ ಅಲ್ವಾ? ಒಂದು ಕೆಲಸ ಮಾಡು, ನನ್ನ ಜೊತೆ ಬಾ, ಫೋನ್ ಕೊಡಿಸ್ತೀನಿ. ಪರವಾಗಿಲ್ಲ, ಬೇಡ ಬಿಡಪ್ಪ. ಸದ್ಯಕ್ಕೆ ಇವಳು ಒಂದೆರಡು ದಿನ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರೆ ಯಾವ ತೊಂದರೆನೂ ಆಗಲ್ಲ. ಮೊಬೈಲ್ನ ಆಮೇಲೆ ತಗೊಂಡ್ರೆ ಆಯಿತು. ಲಕ್ಷ್ಮಿ,
ಮನೇಲಿದ್ರೆ ಫೋನ್ ಬೇಡ ಅಂತನಾ? ಅಕಸ್ಮಾತ್ ಮನೇಲೇ ಏನೋ ಸಮಸ್ಯೆ ಆಯ್ತಪ್ಪ, ಆಗ ಅವಳು ಎಲ್ಲಿಗೆ ಅಂತ ಹೋಗ್ತಾಳೆ, ಯಾರ ಹತ್ರ ಹೇಳ್ತಾಳೆ? ಅದಕ್ಕಾದ್ರೂ ಒಂದು ಫೋನ್ ಬೇಡ್ವಾ? ನೀನು ಯಾಕೆ ಬೇಡ ಅಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಿತಿ ನಮ್ಮನೆ ಹುಡುಗಿ ಆಗಿದ್ರೆ ಅವಳಿಗೆ ಫೋನ್ ಕೊಡಿಸ್ತಾ ಇರ್ಲಿಲ್ವಾ ನಾವು? ಇನ್ನೇನು ಹೇಳ್ಬೇಡ ವಿಷ್ಣು, ಅದಿತಿನ ಕರ್ಕೊಂಡು ಹೋಗಿ ಒಳ್ಳೆ ಫೋನ್ ಕೊಡ್ಸು. ಅಮ್ಮ ಹೇಳಿದ್ಮೇಲೆ ಮುಗೀತು, ನೋ ಅನ್ನೋ ಮಾತೇ ಇಲ್ಲ. ಬಾ ಅದಿತಿ. ಅದಿತಿ ಹೋಗ್ಬಾ. ಹೇಳು ಲಕ್ಷ್ಮಿ. ತನು, ಇವತ್ತು ನನ್ನ ಕೈಲಿ ಖರ್ಚು ಮಾಡ್ತಿದ್ದು ಸಾಕು, ಮನೆಗೆ ಹೋಗೋಣ. ಹಲೋ ಬ್ರದರ್, ಡೈಲಿ ಕೇಳಿದ್ರೆ ಕೊಡಿಸ್ತಿದ್ಯಾ? ಇಲ್ಲ ತಾನೇ? ಏನೋ ಬೈ ಮಿಸ್ ಆಗಿ ನನ್ನ ಕೈಗೆ ಸಿಕ್ಬಿದ್ದಿದ್ಯಾ? ಇಂಥ ಚಾನ್ಸ್ ಮಿಸ್ ಮಾಡ್ಕೋತೀನಾ? ದಿಸ್ ಇಸ್ ಟೂ ಮಚ್ ತನು. ನೀನು ಹೀಗೆ ನನ್ನ ಗೋಳಾಡ್ಸಿದ್ರೆ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ. ಬಿಟ್ಟು ಹೋಗು. ಈಗ ತಾನೇ ಸ್ಟಾರ್ಟ್ ಆಗ್ತಿರೋ ನಿನ್ ಲವ್ ಸ್ಟೋರಿ ಮೂವ್ ಆಗೋಕ್ ಮುಂಚೆನೆ ಮುಗ್ದೋಗುತ್ತೆ. ಅಮ್ಮ ತಾಯಿ, ನನ್ನ ಪ್ರಾಣ ತಿನ್ಬೇಡ. ನಿನಗೇನು ಬೇಕೋ ತಗೋ, ಆದರೆ ಇವತ್ತೇ ಲಾಸ್ಟ್. ಮತ್ತೇನು ಕೇಳಬಾರ್ದು. ನನ್ ಮುದ್ದು ಅಣ್ಣ, ಇವತ್ತಿಗೆ ಒಂದ್ ಮೊಬೈಲ್ ಕೊಡ್ಸು ಸಾಕು, ಇನ್ನೇನು ಕೇಳಲ್ಲ. ಒಂದೇನು 2 ಮೊಬೈಲ್ ಬೇಕಾದ್ರೆ ತಗೋ, ಆದರೆ ಇವತ್ತೇ ಲಾಸ್ಟ್. ಅಷ್ಟು ಸುಲಭವಾಗಿ ಬಿಟ್ಬಿಡೋಕ್ಕಾಗತ್ತಾ ಬ್ರದರ್? ಇಷ್ಟಕ್ಕೆ ಮುಗೀತು ಅನ್ಕೋಬೇಡ. ನಂಗೆ ಯಾವಾಗ ಏನೇನು ತಗೋಬೇಕನ್ಸುತ್ತೋ, ನನ್ಗೆ ಯಾವಾಗ ಎಲ್ಲಿಗೆ ಹೋಗ್ಬೇಕನ್ಸುತ್ತೋ ಅಲ್ಲಿಗೆಲ್ಲ ನೀನೇ ಕರ್ಕೊಂಡು ಹೋಗ್ಬೇಕು. ಕೊಡಿಸ್ಲಿಲ್ಲ ಅಂದ್ರೆ ಅಮ್ಮನ ವಿಷಯ ಗೊತ್ತಾಗುತ್ತೆ. ಆಮೇಲೆ ಏನಾಗುತ್ತಂತ ನಾನೇನ್ ಹೇಳ್ಬೇಕಿಲ್ಲ. ಏನೇ ಸಿಕ್ಕಾಕೊಂಡೆ ಅಂತ ಕಾಡಿಸ್ತಿದ್ಯಾ? ಬ್ರದರ್, ನಾನಿನ್ನ ಕಾಡಿಸ್ತಿಲ್ಲ. ನಿನ್ ಲವ್ ವ್ಯಾಲ್ಯೂ ಎಷ್ಟಿದೆ ಅಂತ ಚೆಕ್ ಮಾಡ್ತಿದ್ದೀನಿ. ಆಯ್ತು, ಬಾರಮ್ಮ. ಅಣ್ಣ, ಅದು ಅಮ್ಮನ್ ತಮ್ಮ ವಿಷ್ಣು ಅಲ್ವಾ? ಹಾ ಹೌದು. ಅವನ್ ಜೊತೆ ಯಾವ್ದೋ ಹುಡುಗಿ ಇದ್ದಾಳಲ್ಲ, ಮೋಸ್ಟ್ಲಿ ಅವ್ನ್ ಲವ್ವರ್ ಅನ್ಸುತ್ತೆ. ನಾನು ಒಂದ್ ಹುಡುಗನ್ ಜೊತೆ ಒಂದ್ ಹುಡುಗಿ ಇದ್ರೆ ಅವ್ರ ಲವರೇ ಆಗಿರ್ಬೇಕಾ? ಬೇರೆ ಯಾರೋ ಆಗಿರ್ಬೋದು. ಹಂಗಿದ್ರೆ ಅವ್ರು ಯಾರು? ಯಾರಿಗೊತ್ತು, ಬಾ ಹೋಗೋಣ. ನೀನ್ ಬಾನ್ ಮಾಡಿದ ತಕ್ಷಣ ನಿಮ್ಮನ್ನೆಲ್ಲ ನೆಮ್ಮದಿಯಾಗಿ ಬದುಕೋದಕ್ ಬಿಡೋದಕ್ಕೆ ಉರಿತಾ ಇರೋದು ನಿನ್ನೆ ಮೊನ್ನೆ ದ್ವೇಷದ ಬೆಂಕಿ ಅಲ್ಲ. ಅದು ತಣ್ಣಗಾಗ್ಬೇಕು ಅಂದ್ರೆ ನಿಮ್ಮಿಂದ ನನ್ನ ಕುಟುಂಬ ಹೇಗೆ ಸರ್ವನಾಶ ಆಯ್ತೋ ಹಾಗೆ ನನ್ನಿಂದ ನಿಮ್ಮ ಕುಟುಂಬ ಸರ್ವನಾಶ ಆಗ್ಬೇಕು.